ರಾಜ್ಯದಲ್ಲಿ ನೇಕಾರರು ತೀವ್ರ ದಯನೀಯ ಪರಿಸ್ಥಿತಿಯಲ್ಲಿರುವಂಥದ್ದು. ಸಾಕಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟವನ್ನು ಮಾಡಿದರೂ ಕೂಡ ಸರ್ಕಾರ ಇವತ್ತಿಗೂ ಕೂಡ ಕಣ್ ತೆರೀತಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಇವತ್ತಿನ ದಿವಸ ನೇಕಾರರು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಅತಿ ಹೆಚ್ಚು ಇರತಕ್ಕಂಥ ಅಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಇರತಕ್ಕಂಥ ನೇಕಾರರು ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವಂಥ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬಂದಿರತಕ್ಕಂಥ ಇವತ್ತಿನ ದಿವಸ ನೇಕಾರರು ಏನಂತಂದರೆ ತಮ್ಮ ಹಕ್ಕೊತ್ತಾಯಗಳಿಗಾಗಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಅವರ ಒಂದು ಪ್ರಮುಖವಾದಂಥ ಬೇಡಿಕೆ ಅಂತಂದರೆ ಇವತ್ತಿನ ದಿವಸ ಸರ್ಕಾರ ಸಾಕಷ್ಟು ಇಲಾಖೆಗಳಿಗೆ ಬಟ್ಟೆಗಳನ್ನು ಪೂರೈಸಬೇಕಾದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಏನಂತಂದರೆ ಇವತ್ತಿನ ದಿವಸ ಆ ಒಂದು ಬಟ್ಟೆಗಳನ್ನು ತಂದು ಪೂರೈಸ್ತದೆ. ಆದರೆ ಅದನ್ನೇ ನಮಗೆ ಕೊಟ್ಟಂಥ ಸಂದರ್ಭದಲ್ಲಿ ನೇಕಾರರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆಶಯವನ್ನು ಇವತ್ತಿನ ದಿವಸ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸ್ವತಃ ನಮ್ಮ ಜೊತೆ ಮಾತನಾಡಲಿಕ್ಕೆ ನೇಕಾರ ಮುಖಂಡರಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಸರ್, ಇವತ್ತಿನ ದಿವಸ ಮುಖ್ಯವಾಗಿ ನಿಮಗೆ ಆಗಬೇಕಾಗಿರುವಂಥದ್ದು ಏನು ಅನ್ನೋದು? ನಮ್ಮ ನೇಕಾರ ಬಂಧುಗಳಿಗೆ ಸುಮಾರು ನಾವು 4-5 ಸಚಿವರು ಇವತ್ತು ಬದಲಿಯಾಗಿ ಹೋದರು. ಭಾಳ ದಿನಗಳಿಂದ 20-25 ವರ್ಷದಿಂದ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇವತ್ತು ನೇಕಾರ ಬಂಧುಗಳಿಗೆ ಹಲವಾರು ಇಲಾಖೆಗಳಿಗೆ ಖರೀದಿ ಮಾಡ್ತಕ್ಕಂಥ ಸಮವಸ್ತ್ರಗಳನ್ನು ನೀವು ಬೇರೆ ರಾಜ್ಯದಿಂದ ಖರೀದಿ ಮಾಡ್ತಾ ಇದ್ದೀರಿ. ಅದನ್ನು ಬಿಟ್ಟು ನಮ್ಮ ನೇಕಾರ ಬಂಧುಗಳಿಗೆ ನೀವು ಇವತ್ತು ಕಚ್ಚಾ ಮಾಲನ್ನು ನಾವು ಖರೀದಿ ಮಾಡ್ತೀವಿ, ನಮಗೆ ಒಂದು ಮಾದರಿ ಬಟ್ಟೆಯನ್ನು ಕೊಡ್ರಿ, ಆ ಬಟ್ಟೆಯನ್ನು ನಾವು ತಯಾರು ಮಾಡಿ ಕೊಡ್ತೀವಿ, ಅದಕ್ಕೊಂದು ದರ ನಿಗದಿ ಮಾಡಿರಿ, ನಾವು ಪ್ರತಿನಿತ್ಯ ನಾವು ತಯಾರು ಮಾಡಿ ಒಂದು ತಿಂಗಳಿಗೆ ಒಂದು ಸಲ ನಾವು ಶೇಖರಣೆ ಮಾಡಿ ನಿಮಗೆ ಎಲ್ಲಿ ಸಲ್ಲಿಸಬೇಕನ್ನುವಂಥ ಒಂದು ಪ್ಲೇಸ್ ಫಿಕ್ಸ್ ಮಾಡಿರಿ, ಅದನ್ನು ನಾವು ತಯಾರು ಮಾಡಿ ಕೊಡ್ತೀವಿ ಆ ಬಟ್ಟೆಯನ್ನು. ಅದಕ್ಕೆ ನಮಗೆ ಪ್ರತಿ ತಿಂಗಳಿಗೊಮ್ಮೆ ನೀವು ನಮ್ಗೆ ಪೇಮೆಂಟ್ ಕೊಡ್ರಿ ಅನ್ನುವಂಥ ಒಂದು ಮಾತನ್ನು ನಾವು ಸರ್ಕಾರಕ್ಕೆ ಸಲ್ಲಿಸೀವಿ. ಈಗಾಗಲೇ ಭೀವಂಡಿ, ಇಚಲಕರಂಜಿ, ಸೂರತ್ತಿಂದ ಈ ಶಾಲೆಗೆ ಶಾಲಾ ಸಮವಸ್ತ್ರ, ಫೈರ್ ಬ್ರಿಗೇಡು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಇಂಥ ಒಂದು ಬೇರೆ ಬೇರೆ ಇಲಾಖೆಗಳಿಗೆ ಈ ಬಟ್ಟೆಯನ್ನು ಸರ್ಕಾರ ಪೂರೈಸ್ತಾ ಇದೆ. ಅದೇ ಬಟ್ಟೆಯನ್ನು ನಾವು ತಯಾರು ಮಾಡಿ ಕೊಡ್ತೀವಿ. ನೇಕಾರನಿಗೆ ಒಂದು ಉದ್ಯೋಗವನ್ನು ನೀವು ಕೊಟ್ಟಂಗೆ ಆಗ್ತದೆ ಅನ್ನುವಂಥ ಒಂದು ಮನವಿಯನ್ನು ಸುಮಾರು ಇವತ್ತು 20-25 ವರ್ಷಗಳಿಂದ ನಾನು 4-5 ಮಿನಿಸ್ಟರ್ ಮೀಟಿಂಗಿಗೆ ನಾನು ಹೋಗಿನಿ ಜವಳಿ ಸಚಿವರಿಗೆ. ಅದಕ್ಕೋಸ್ಕರ ಆ ಬೇಡಿಕೆ ನಮ್ಮದು ಇನ್ನೂವರೆಗೂ ಅದು ಈಡೇರ್ತಾ ಇಲ್ಲ. ನೇಕಾರರು ಇವತ್ತು ನೇಕಾರಿಕೆ ಉದ್ಯೋಗವನ್ನು ಬಿಟ್ಟು ಹೋಟೆಲು ಹಾಗೂ ಇನ್ನಿತರ ಬ್ರ್ಯಾಂಡಿ ಅಂಗಡಿ, ಬೇರೆ ಬೇರೆ ಉದ್ಯೋಗಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಸುಮಾರು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೇಕಾರ ಇರುವಂಥ ಸ್ಥಳ. ಈ ಸ್ಥಳವನ್ನೇ ಇವತ್ತು ಸರ್ಕಾರ ಗಣನೀಯವಾಗಿ ಅದು ಏನಪ್ಪ ಅಂತಂದ್ರೆ ಭಾಳ ತೀರಾ ಒಂದು ಶೋಷಣೆ ಮಾಡ್ತಾ ಇದೆ. ನೇಕಾರನ್ನು ಪರಿಗಣಿಸ್ತಾ ಇಲ್ಲ. ನೇಕಾರರಿಗೆ ಆಗ್ತಕ್ಕಂಥ ಒಂದು ತೊಂದರೆಯನ್ನು ಅವರು ಕೇಳ್ತಾ ಇಲ್ಲ. ಸರ್, ಈಗ ಮುಖ್ಯವಾಗಿ ಯಾವ ರೀತಿ ಆಗ್ತದೆ ಅಂತಂದ್ರೆ ಅಂದರೆ ಬೇರೆ ರಾಜ್ಯದಿಂದ ತೊಗೊಂಬಂದು ಬಟ್ಟೆಗಳನ್ನ ಇಲ್ಲಿಂದ ಅಂತ ಪೂರೈಕೆ ಮಾಡ್ತಾರೆ ಅಂತಾರೆ ಏನಂತ? ಹೌದು, ಈಗ ಭೀವಂಡಿ, ಸೂರತ್ತು, ಇಚಲಕರಂಜಿಯಿಂದ ಬಟ್ಟೆಯನ್ನು ಖರೀದಿ ಮಾಡ್ತಾರೆ. ಅದರ ಬಿಲ್ಲನ್ನು ಇವತ್ತು ನಾವು GST ನಂಬರ್ ಹೊಂದಿರತಕ್ಕಂಥ ನೇಕಾರ ಬಾಂಧವರಿಂದ ಅದರ ಬಿಲ್ಲನ್ನು ತೆಗೆದುಕೊಂಡು ನಾವು ಕರ್ನಾಟಕ ರಾಜ್ಯದಿಂದಲೇ ಅದನ್ನು ಪೂರೈಕೆ ಮಾಡಿವಿ ಅನ್ನುವಂಥ ಒಂದು ಇದನ್ನು ಸರ್ಕಾರಕ್ಕೆ ಪ್ರೂಫ್ ಮಾಡ್ತಾರೆ. ಬೇರೆ ರಾಜ್ಯದಿಂದ ಖರೀದಿ ಮಾಡ್ತಕ್ಕಂಥ ಬಿಲ್ಲನ್ನು ಅಲ್ಲಿಂದ ತೊಗೊಳ್ಳೋದಿಲ್ಲ ಅವರು. ಅದನ್ನೇ ಅವರು ಇವತ್ತು ಕಮಿಷನ್ ತೊಗೊಂಡು ಆ ಬಿಲ್ ನಮಗೆ ನೀವು ಕೊಡ್ರಪ್ಪ ಅಂತ ನಮ್ಮಿಂದ ತೊಗೋತಾರೆ. ಅದು ಆ ಅನ್ಯಾಯ ಆಗಬಾರ್ದು. ನೇರವಾಗಿ ಇವತ್ತು ಕರ್ನಾಟಕ ರಾಜ್ಯದ ನೇಕಾರರಿಗೆ ನೀವು ಉದ್ಯೋಗ ಅವಕಾಶ ಕೊಟ್ಟಂಗೆ ಆಕತಿ. ಅದನ್ನು ಕೊಡ್ರಿ ನೀವು ನಮಗಂತ ನಾನು ಪದೇ ಬೇಡ್ತೀನಿ. ನೇಕಾರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಉಚಿತವಾಗಿ ಉನ್ನತ ಶಿಕ್ಷಣಕ್ಕೆ ಒಂದು ಸೌಕರ್ಯವನ್ನು ಕೊಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಇದು ನೇಕಾರ ಒತ್ತಾಯವಾಗಿರೋದು. ಮತ್ತು ಅದರಲ್ಲೂ ಪ್ರಮುಖವಾಗಿ ಇಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಳೆದ ಬಾರಿ ಬಾದಾಮಿಯಿಂದ ಆಯ್ಕೆ ಆಗಿರುವಂಥದ್ದು. ಬಾದಾಮಿ ಮತಕ್ಷೇತ್ರದಿಂದಲೇ ಏನಂತಂದರೆ ಇವತ್ತಿನ ದಿವಸ ಇಲ್ಲಿ ನೇಕಾರ ಬಂದಿರುವಂಥದ್ದು. ತಾವು ಕೂಡ ಕಳೆದ ಬಾರಿ ಆಗಲಿ ಈ ಬಾರಿ ಆಗಲಿ ಸಿದ್ದರಾಮಯ್ಯವ್ರಿಗೆ ಏನಾದರೂ ಭೇಟಿಯಾಗಿದ್ದರು? ನಾವು ಕಳೆದ ಬಾರಿ ನಮ್ಮ ಶಾಸಕರು, ಮುಖ್ಯಮಂತ್ರಿ ಆಗಿದ್ದ ಮುಂಚೆ ಶಾಸಕರಾದಾಗ, ವಿರೋಧ ಪಕ್ಷ ನಾಯಕರಾದಾಗ ಅವರು ಕ್ರಮ ತಗೊಂತಾರ ಸರ್ಕಾರಕ್ಕೆ ಬಂದಾಗ ನಮಗೆ ಭರವಸೆ ಕೊಟ್ಟಿದ್ದರು. ಇಲ್ಲ, ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ನೇಕಾರ ಬಡಾವಣೆಗಳಾಗಲಿ ಅಥವಾ ನೇಕಾರಿಗೆ ಬರ್ತಕ್ಕಂಥ ಸವಲತ್ತುಗಳು ಪ್ರತಿಯೊಂದು ನಾವು ಮಧ್ಯಸ್ಥಿಕೆ ವಹಿಸ್ಕೊಂತೀವಿ ಅಂತಂದು. ಅಂದ್ರೆ ಸರ್ಕಾರ ಒಳಗೆ ಮಧ್ಯಸ್ಥಿಕೆ ಈಗ ನಾವು ಬೇಡಿಕೆ ಇಟ್ಟೇವೆ. ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಂಡ್ರೆ ನಾವು ನೇಕಾರ ಬದುಕ್ತೀವಿ. ಈಗ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಬದುಕೋಕ್ಕಾಗೋದಿಲ್ಲ. ಯಾಕೆ ಪರಿಸ್ಥಿತಿ ಈಗ 100 ಮಗ್ಗ ಇದ್ದಲ್ಲಿ 10 ಮಗ್ಗ ಉಳಿದ್ಬಿಟ್ಟವು. ಆಮೇಲೆ ಪವರ್ಲ ಮಗ್ಗ ಇದ್ದಿದ್ದು 1000 ಮಗ್ಗ ಇದ್ದಿದ್ದು 100 ಮಗ್ಗ ಗಟ್ಟ ಉಳಿಯಾಕತ್ತವ. ಅವು ಕೂಡ ಕುಂಠಿತ ಆಗತ್ತವ. ಅದು ಈಗ ಪ್ರತಿಯೊಂದು ಬಟ್ಟೆಗಳನ್ನು ನೇಬೇಕಾದ್ರೆ ಅಂದರೆ ಇಲಾಖೆಗೆ ನೀಡುವಂಥ ಬಟ್ಟೆಗಳನ್ನು ನಮಗೆ ಕೊಡಬೇಕನ್ನುವಂಥ ಬೇಡಿಕೆ. ಹೌದು, ಇಲಾಖೆಗಳು ಕೊಡತಕ್ಕಂಥ ಬಟ್ಟೆಗಳಿಗೆ ನಮ್ಮ ಬೇಡಿಕೆ ಇಟ್ಟೇವೆ. ಅವರು ಯಾವುದೇ ಥರದ್ದು ಮನಸ್ಸು ಮಾಡ್ತಾ ಇಲ್ಲ. ಈ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ಹಿರಿಯರು ಹೇಳ್ದಂಗೆ ಬೇರೆ ಬೇರೆ ರಾಜ್ಯದಿಂದ ಬಟ್ಟೆ ಖರೀದಿ ಮಾಡಿ ನಮ್ಮ ಮುಂದೆ ಬಿಲ್ ಕೊಡಾಕತ್ತಾರೆ. ಅದು ಆಗಬಾರ್ದು. ನಾವು ಉಳಿಬೇಕು, ನಮ್ಮ ಕರ್ನಾಟಕ ರಾಜ್ಯದೊಳಗೆ ನೇಕಾರದ ಸಂಖ್ಯೆ ಉಳಿಬೇಕಂತಂದ್ರೆ, ನಮ್ಮ ಮಂದಿ ಬದುಕಬೇಕಂತಂದ್ರೆ ಎಲ್ಲ ಇಲಾಖೆಗಳಿಗೂ ಬಟ್ಟೆಗಳು ತಾವು ನಮ್ಮದು ನೇರವಾಗಿ ಖರೀದಿ ಮಾಡ್ಕೋಬೇಕು. ಈ ಹಿಂದೆ ರಾಜಕೀಯ ಪುನರ್ಜನ್ಮ ನೀಡಿದಂಥ ಕ್ಷೇತ್ರದವ್ರು ನೀವೆಲ್ಲ ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಅವರು ಕೂಡ
ನಮ್ಗೆ ಕೊಟ್ಟಾರ ಹಲವಾರು ಯೋಜನೆಗಳು ಸರ್ಕಾರಕ್ಕೆ ಅವರು ಮಾದರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕರೆಂಟು 1 ರೂಪಾಯಿ 25 ಪೈಸೆ ಮಾಡಿದ್ದು ಅವರು ನಾವು ಇಟ್ಟಿವಿ. ಇವತ್ತು ಕರೆಂಟು ಮಗ್ಗಕ್ಕೆ 10 HP ಉಚಿತವಾಗಿ ಕೊಟ್ಟಾರ. ಅವ್ರದ್ದೆಲ್ಲ ಸ್ವೀಕರಿಸಿ ಧನ್ಯವಾದ ಹೇಳ್ತೇವೆ ಅವರಿಗೆ. ಆದ್ರೆ ಇನ್ನೂ ನಮ್ಮನ್ನ ಕಿಗ್ಳ ಹಾಕತ್ತೇವೆ. ಯಾಕಂದ್ರೆ ಇವತ್ತು ಸರ್ಕಾರ ಈಗ ಕರೆಂಟ್ ಫ್ರೀ ಕೊಟ್ಟೆ ಅಂತ ಹೇಳ್ತಾರೆ. ಆದರೂ ನಮ್ಮ ಮನೆಗಳಿಗೆ ಈ ಥರ ಮಿನಿಮಮ್ ಕಟ್ಟಬೇಕು, ಈ ಥರ ಕರೆಂಟ್ ಬಿಲ್ ಕಟ್ಟಬೇಕು ಅಂತೇಳಿ ನಮಗೆ ನೋಟಿಸು ಬಿಲ್ಗಳೆಲ್ಲ ಬರಾಕತ್ತಾವೆ. ಇದು ಯಾರಿಗೂ ಗಮನಕ್ಕೆ ಬರ್ತಲ್ಲ. ಅದೇ ರೈತರಿಗೆ ಯಾವುದೇ ಥರದ್ದು ಒಂದು ಬಿಲ್ ಬರಾಕತ್ತಿಲ್ಲ. ಇವತ್ತು ನಮ್ದು ನೋಡ್ತೇವೆ ನಾವು ತಿಂಗಳಿಗೆ ಏನು ಮನೆ ಮಾಡ್ಕೋತಾರೆ ಸಿದ್ದರಾಮಯ್ಯಗೆ ಏನು ರೈತರಿಗೆ ಏನು ಸವಲತ್ತು ಕೊಡ್ತೀರಿ ಅದೇ ಮಾದರಿ ನಮಗೆ ಸವಲತ್ತು ಕೊಡ್ರಿ ದಯವಿಟ್ಟು. ಆಮೇಲೆ ನಾವು ನೇಕಾರ ಕಾರ್ಮಿಕರಂತ ಪರಿಗಣಿಸ್ರಿ, ನೇಕಾರನ ಕಾರ್ಮಿಕಂತ ಪರಿಗಣಿಸ್ರಿ. ಈ ನೋಟಿಸ್ ಬಂದಿದೆ, ಹಂಗೆ ಈ ಥರ ಬರ್ತಾ ಇರ್ತಾವೆ. ಅದಕ್ಕೆ ಕರೆಂಟ್ ಈಗ ರೈತರಿಗೆ ಕೊಟ್ಟರು, ಅವರು ಫ್ರೀ ಅಂತ ಕೊಟ್ಟಾರ. ಅವ್ರಿಗೆ ಯಾವುದೇ ಥರದ ಬಿಲ್ ಬರೋದಿಲ್ಲ. ಈಗ ನಮಗೆ ಮಿನಿಮಮ್ ಬರೋದು. ಆಮೇಲೆ ಈ ಥರ ಬಿಲ್ಗಳಲ್ಲಿ ಈ ಒಂದು ನೋಡಿ 3700 ನಾವು ಯಾವುದೇ ಥರದ ಬಿಲ್ ಇಟ್ಕೊಂಡಿರೋದಿಲ್ಲ. ಈಗ ಅವರೇ ಕೆಳಗಡೆ 0 ಬಿಲ್ ಅಂತ ಇರ್ತೈತಿ. ಈ ಥರ ಲೆಟ್ರ್ಗಳು ಮನೆಗೆ ಕಳಿಸ್ತಾರೆ. ಇದು ಆಗಬಾರ್ದು, ಇದು ಅನ್ಯಾಯ ಆಗತೈತಿ ನಮ್ಗೆ. ಇದೇ ಥರದ ನಮ್ಮ ಮಗ್ಗದ ಬಿಲ್ ಕೂಡ ಹಿಂಗೆ ಬರಾಕತ್ತಾವೆ. ಇನ್ನೂ ಕಟ್ಟಬೇಕು. ಐಕ್ಯರ ನಾವು ಜಾಸ್ತಿ ಸುಡಾಕತ್ತೀವಿ, HP ಇದು ಮಾಡಕತ್ತೀವಿ ಅಂತ ಹೇಳಕತ್ತಾರ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಬೇಕು. ಮುಖ್ಯಮಂತ್ರಿಯವರು, ಜವಳಿ ಮಂತ್ರಿಯವರು ಇದೊಂದು ಮಾಡ್ಕೊಂಡು ಪರಿಹಾರ ಮಾಡ್ಬೇಕಂತೇಳಿ ನಮ್ಮ ನೇಕಾರ ಬಂಧುಗಳನ್ನ ಮತ್ತು ನಮ್ಮ ಗುಡಿ ಕೈಗಾರಿಕೆಯನ್ನು ಉಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳ್ಕೊಂಡಿದ್ದೀವಿ. ನಂತ ತಾವೇನು ಹೇಳ್ತೀರಿ? ಇವತ್ತಿನ ದಿವಸ ಇಲ್ಲಿ ನೆರವೇರ್ತಕ್ಕಂಥ ನೇಕಾರ ಬಂಧುಗಳ ಪರವಾಗಿ ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಜಿಲ್ಲಾ ಆಡಳಿತಕ್ಕೆ ಮನವಿ ಸಲ್ಲಿಸಕ್ಕೆ ಆಗಮಿಸಿದ್ದೇವೆ. ಅದೇ ತೆರನಾಗಿ ನೇಕಾರರ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಯಾಕೆ ಹದಗೆಟ್ಟು ಹೋಗಿದೆ ಅಂತಂದ್ರೆ ಬೇರೆಯವರ ಉಪಜೀವನಕ್ಕಿಂತ ನೇಕಾರರ ಜೀವನ ಹದಗೆಟ್ಟು ಹೋಗಿದೆ. ಯಾಕಂದರೆ ನೇಕಾರರ ಬದುಕಿನಲ್ಲಿ ಬರ್ತಕ್ಕಂಥ ವಿಷಯಗಳ ಈ ನೇಕಾರ ಉತ್ಪಾದನೆ ಮಾಡತಕ್ಕಂಥ ಒಂದು ಉತ್ಪಾದನೆ ಸಾಲದಂಥ ಪರಿಸ್ಥಿತಿ ಒಳಗೆ ನೇಕಾರಗಳ ಬಂಧುಗಳು ಈ ಸದ್ಯ ವಲಸೆ ಹೋಗುವಂಥ ಒಂದು ಸಂದರ್ಭ ಬಂದು ಒದಗಿದೆ. ಯಾಕಂದರೆ ಕುಣಿಮಗ್ಗ ಆಲ್ರೆಡಿ ಈಗ 90% ಬಂದಾಗಿದೆ. ನೇಕಾರರು ಅನ್ನುವಂಥ ಒಂದು ಸಮೀಕ್ಷೆ ಸರಿಯಾಗಿ ಸಹಿತ ಇಲ್ಲಿ ಆಗಿಲ್ಲ. ಯಾಕಂದರೆ ಕುಣಿಮಗ್ಗ ದುಡ್ಕೊಂತ ಬಂದವರು ಇಲ್ಲಿವರೆಗೆ ಮುಪ್ಪಾವಸ್ಥೆಗೆ ಬಂದು ಅವರು ಇನ್ನೊಂದು ವ್ಯವಸ್ಥೆಗೆ ಹೋಗಲಾರ್ದಂಥ ಇದ್ದ ಪರಿಸ್ಥಿತಿಯು ನೇಕಾರ ಅಂತ ಪರಿಗಣಿಸಿಲ್ಲ. ಅವರಂತೆ ಯಾವುದೇ ತರಹದ ಮಗ್ಗಗಳಿಲ್ಲ, ಯಾವುದೇ ತರಹದ ಪ್ರಾಬ್ಲಮ್ಗಳಿಲ್ಲ. ಅವು ಉಪಜೀವನಕ್ಕೆ ತೊಂದರೆಯಾಗಿ ನೇಕಾರ ಅಂತ ಇನ್ನೂವರೆಗೂ ಜೀವನ ಸಾಗ ಮಾಡಕತ್ಯಾರ. ಅಂಥವ್ರನ್ನ ಗುರುತಿಸಿಕೊಂಡು ಸರ್ಕಾರ ನೇಕಾರನ ಎತ್ತಿ ಹಿಡಿಬೇಕು ಅನ್ನುವಂಥ ಮನವಿಯನ್ನು ಈ ಮೂಲಕ ಎಲ್ಲರ ಪರವಾಗಿ ಮುಖಾಂತರ ಬೇಡಿಕೆಯನ್ನು ಕೇಳ್ಕೊಳ್ತಾ ಇದ್ದೀವಿ. ಇದು ನೇಕಾರ ಬದುಕು ಸರ್ಕಾರದ ಕೈಯಲ್ಲಿದೆ. ಸರ್ಕಾರ ಯಾವುದೇ ಈ ಒಂದು ಕ್ರಮವನ್ನು ಕೈಗೊಂಡು ನೇಕಾರರ ಜೀವನವನ್ನು ಬದುಕಿಸಬೇಕು, ಒಂದು ಮಾರ್ಗ ಮಾಡ್ಕೋಬೇಕಂತ ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಇದಿಷ್ಟು ಇಲ್ಲಿರ್ತಕ್ಕಂಥ ನೇಕಾರರ ಮಾತಾಗಿರುವಂಥದ್ದು. ಏನು ಬಾಗಲಕೋಟೆ ಜಿಲ್ಲೆಯಿಂದ ರಾಜಕೀಯ ಪುನರ್ಜನ್ಮವನ್ನು ಪಡೆದಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ನಮ್ಮ ನೇಕಾರರ ಮನವಿಗೆ ಸ್ಪಂದಿಸಿ ಆ ಸಮಸ್ಯೆಯನ್ನು ನೀಗಿಸಬೇಕು ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.